ವೃಷಭರೇ, ಈ ನವೆಂಬರ್ ತಿಂಗಳು ನಿಮ್ಮ ಜೀವನದಲ್ಲಿ ಸ್ಥಿರತೆ, ಶ್ರದ್ಧೆ ಮತ್ತು ಒಳಬಲವನ್ನು ಹೆಚ್ಚಿಸುವ ಸಮಯ. ಕೆಲವೊಮ್ಮೆ ನಿಮ್ಮ ಮನಸ್ಸು ಗೊಂದಲ, ಒತ್ತಡ ಮತ್ತು ಅನಿಶ್ಚಿತತೆಯಿಂದ ತುಂಬಬಹುದು, ಆದರೆ ಗ್ರಹಗಳ ಸಕಾರಾತ್ಮಕ ಪ್ರಭಾವದಿಂದ ನೀವು ಸ್ಥೈರ್ಯ, ಶಾಂತಿ ಮತ್ತು ಧೈರ್ಯದಿಂದ ನಿಮ್ಮ ಗುರಿಯ ಕಡೆ ಹೆಜ್ಜೆ ಇಡಬಹುದು. ಈ ತಿಂಗಳು ನಿಮ್ಮ ಸ್ಥಿರ ಮನೋಭಾವ, ನಿಯಮಿತ ಪರಿಶ್ರಮ ಮತ್ತು ಶ್ರದ್ಧೆ ನಿಮ್ಮ ಯಶಸ್ಸಿಗೆ ದಾರಿ ತೋರಿಸುತ್ತವೆ. ಉದ್ಯೋಗ, ಖಾಸಗಿ ಕೆಲಸದವರು, ನಿಮ್ಮ ಉದ್ಯೋಗದಲ್ಲಿ ನವೆಂಬರ್ ತಿಂಗಳು ತುಂಬಾ ಮಹತ್ವದ ಸಮಯ. ಶನಿವಾರ 10ನೇ ಭಾವದಲ್ಲಿ ನಿಮ್ಮ ವೃತ್ತಿಯಲ್ಲಿ ಸ್ಥಿರತೆ, ಜವಾಬ್ದಾರಿ ಮತ್ತು ಗೌರವ ನೀಡುತ್ತದೆ. ಸವಾಲುಗಳು ಮತ್ತು ಕಠಿಣ ಕೆಲಸ ಇದ್ದರೂ ನಿಯಮಿತ ಪ್ರಯತ್ನ ಮತ್ತು ಪರಿಶ್ರಮ ನಿಮ್ಮ ಪರವಾಗಿರುತ್ತದೆ. ಗುರು, ಬೃಹಸ್ಪತಿ 6ನೇ ಭಾವದಲ್ಲಿ ಇದ್ದು ದೈನಂದಿನ ಕೆಲಸದಲ್ಲಿ ಕಾರ್ಯಕ್ಷಮತೆ, ಸಮಸ್ಯೆ ಪರಿಹಾರ ಮತ್ತು ಸಹೋದ್ಯೋಗಿಗಳ ಸಹಕಾರಕ್ಕೆ ನೆರವಾಗುತ್ತದೆ. ವ್ಯವಹಾರ ಉದ್ಯಮಿಗಳು, ನಿಮ್ಮ ವ್ಯವಹಾರದಲ್ಲಿ ಈ ತಿಂಗಳು ಬುಧ 1ನೇ ಭಾವದಲ್ಲಿ ಇದ್ದು ಯೋಜನೆ, ಸಂವಹನ ಮತ್ತು ವ್ಯವಹಾರ ಚಿಂತನೆಗಳಿಗೆ ಬೆಂಬಲ ನೀಡುತ್ತದೆ. ಹೊಸ ಯೋಜನೆಗಳು ಅಥವಾ ಸಹಭಾಗಿತ್ವದ ಅವಕಾಶಗಳು ಲಾಭದಾಯಕವಾಗಬಹುದು. ಶುಕ್ರ 11ನೇ ಭಾವದಲ್ಲಿ ಸಾಮಾಜಿಕ ಸಂಪರ್ಕಗಳು, ದೀರ್ಘಕಾಲದ ಸ್ನೇಹಗಳು ಮತ್ತು ಗ್ರಾಹಕ ಆಕರ್ಷಣೆಗಾಗಿ ಸಹಾಯ ಮಾಡುತ್ತದೆ. ಚಂದ್ರ 5ನೇ ಭಾವದಲ್ಲಿ ಇದ್ದು ಭಾವನಾತ್ಮಕ ಖರ್ಚು ಅಥವಾ ತಾತ್ಕಾಲಿಕ ಅನಿಶ್ಚಿತತೆಗಾಗಿ ಜಾಗರೂಕತೆ ಅಗತ್ಯ, ಸೂಕ್ಷ್ಮ ಯೋಜನೆ ಲಾಭದಾಯಕವಾಗಬಹುದು. ಕಲಾವಿದರು, ಯೂಟ್ಯೂಬರ್, ಸೃಜನಶೀಲ ಕಾರ್ಯ, ನಿಮ್ಮ ಸೃಜನಾತ್ಮಕ ಕೆಲಸದಲ್ಲಿ ಗುರು, ಬೃಹಸ್ಪತಿ 6ನೇ ಭಾವದಲ್ಲಿ ಇದ್ದು ನಿಯಮಿತ ಪ್ರಯತ್ನ, ಶ್ರದ್ಧೆ ಮತ್ತು ಸಹಭಾಗಿತ್ವ ಕೌಶಲ್ಯವನ್ನು ಉತ್ತೇಜಿಸುತ್ತದೆ. ಮಂಗಳ 4ನೇ ಭಾವದಲ್ಲಿ ಇದ್ದು ಮನೆಯ ಪರಿಸರ, ಭಾವನಾತ್ಮಕ ಉತ್ಸಾಹ ಮತ್ತು ಆತ್ಮಪ್ರೇರಣೆ ಕೆಲಸಗಳಲ್ಲಿ ನೆರವಾಗುತ್ತದೆ. ನಿಮ್ಮ ಶ್ರದ್ಧೆ ಮತ್ತು ಪರಿಶ್ರಮ ಹೊಸ ಅವಕಾಶಗಳು ಮತ್ತು ಯಶಸ್ಸಿಗೆ ದಾರಿ ತೋರುತ್ತವೆ. ಹಣ, ಆರ್ಥಿಕ ಸ್ಥಿತಿ, ಬುಧ 1ನೇ ಭಾವದಲ್ಲಿ ಹಣದ ಯೋಜನೆ, ಆದಾಯ ನಿರ್ವಹಣೆ ಮತ್ತು ಚಿಂತನೆಯಲ್ಲಿ ಸಹಾಯ. ಚಂದ್ರ 5ನೇ ಭಾವದಲ್ಲಿ ಭಾವನಾತ್ಮಕ ಖರ್ಚು ತಪ್ಪಿಸಲು ಜಾಗರೂಕತೆ. ಸೂಕ್ಷ್ಮ ಮತ್ತು ಯೋಚಿತ ಹೂಡಿಕೆ ಲಾಭದಾಯಕವಾಗಬಹುದು. ಪ್ರೀತಿ, ಕುಟುಂಬ ಸಂಬಂಧಗಳು, ಶುಕ್ರ 11ನೇ ಭಾವದಲ್ಲಿ ಸ್ನೇಹ, ಬಂಧುಗಳು ಮತ್ತು ಕುಟುಂಬ ಸಂಬಂಧಗಳು ಹಿತಕರವಾಗುತ್ತವೆ. ಶನಿವಾರ 10ನೇ ಭಾವದಲ್ಲಿ ಕೆಲವೊಮ್ಮೆ ಅಸಮಾಧಾನ ಅಥವಾ ವ್ಯತ್ಯಯಗಳು ಉಂಟಾಗಬಹುದು. ತೆರೆದ ಸಂವಹನ ಮತ್ತು ಪ್ರಾಮಾಣಿಕತೆ ಸಂಬಂಧಗಳನ್ನು ಬಲಪಡಿಸುತ್ತದೆ. ಆರೋಗ್ಯ, ಮಂಗಳ 4ನೇ ಭಾವದಲ್ಲಿ ನಿಮ್ಮ ಶಕ್ತಿ, ಮನಃಶಾಂತಿ ಮತ್ತು ಮನೆಯ ಪರಿಸರವನ್ನು ಪ್ರಭಾವಿಸುತ್ತದೆ. ಯೋಗ, ಧ್ಯಾನ, ಸರಿಯಾದ ಆಹಾರ ಮತ್ತು ವಿಶ್ರಾಂತಿ ಆರೋಗ್ಯಕ್ಕಾಗಿ ಮುಖ್ಯ. ನವೆಂಬರ್ ತಿಂಗಳ ಉತ್ತಮ ರತ್ನ ಹಸಿರು ಜೇಡ ಪರಮಾಣು. ಏಕೆ? ಸ್ಥಿರತೆ, ಶ್ರದ್ಧೆ, ಮನಃಶಾಂತಿ ಮತ್ತು ಆರ್ಥಿಕ ಸುರಕ್ಷತೆ ಹೆಚ್ಚಿಸಲು. ಫಲ, ವೃತ್ತಿಯಲ್ಲಿ ದೀರ್ಘಕಾಲದ ಬೆಳವಣಿಗೆ, ಭಾವನಾತ್ಮಕ ಸಮತೋಲನ, ಶಾಂತಿಪೂರ್ಣ ಸಂಬಂಧಗಳು, ಒಟ್ಟಾರೆ ಸುಖ ಮತ್ತು ಸಮಾಧಾನ. ನಿಮ್ಮ ಸ್ಥೈರ್ಯ, ಶ್ರದ್ಧೆ ಮತ್ತು ನಿಯಮಿತ ಪರಿಶ್ರಮದಿಂದ ನಿಮ್ಮ ಗುರಿಯನ್ನು ಸಾಧಿಸು. ಒಳಬಲ